ನಮ್ಮ ತುಳುನಾಡಿನಲ್ಲಿ ಅನೇಕ ದೈವಗಳನ್ನು ಆರಾಧಿಸುವ ಕ್ರಮ ಇದೆ. ಒಂದಷ್ಟು ದೈವಗಳ ಬಗ್ಗೆ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಇದು ನಮ್ಮ ಮಡಂದೂರು ಗುತ್ತಿನಲ್ಲಿ ನಾವು ತುಂಬ ದೈವಗಳನ್ನು ನಂಬುವ ಒಂದು ಜಾಗ. ಅದರಲ್ಲಿ ಒಂದು ದೈವ ಕೊರತಿ ದೈವ. ಈ ಕೊರತಿ ದೈವದ ಕೋಲವನ್ನು ಎಲ್ಲರೂ ನೋಡಿರುತ್ತೀರಿ, ವಿಡಿಯೋದಲ್ಲಾದರೂ ನೋಡಿರುತ್ತೀರಿ. ಆದರೆ ಕೊರತಿ ದೈವದ ಬಗ್ಗೆ ಹುಟ್ಟು ಹೇಗೆ, ಮೂಲ ಹೇಗೆ, ಇದರ ಚರಿತ್ರೆ ಏನು ಅಂತ ಹೇಳಿ ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಸೊ ಅದನ್ನು ನಾನು ನಿಮಗೆ ತಿಳಿಯಪಡಿಸುವ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೇನೆ. ಕೊರತಿ ದೈವವನ್ನು ಪಾರ್ವತಿ ದೇವಿಯ ಒಂದು ಸ್ವರೂಪ ಅಂತ ಒಂದು ನಂಬಿಕೆ ಇದೆ. ಇದು ನಮ್ಮ ಹಿರಿಯರ ಕಾಲದಿಂದ ಬಂದಿರುವಂತಹ ನಂಬಿಕೆ. ಒಂದು ದಿನ ಪರಶಿವ ಬೇಟೆಗಾರನ ರೂಪದಲ್ಲಿ ಭೂಮಿಗೆ ಬಂದರಂತೆ. ಈ ಪರಶಿವ ಎಲ್ಲಿಗೆ ಹೋಗುತ್ತಿರುವುದು ಅಂತ ನೋಡಬೇಕು ಅಂದ್ಕೊಂಡು ಪಾರ್ವತಿ ದೇವಿಯು ಬೇಟೆಗಾರ್ತಿಯ ರೂಪದಲ್ಲಿ ಪರಶಿವನನ್ನು ಹಿಂಬಾಲಿಸುತ್ತಾರೆ. ಅವರು ಪರಶಿವನಿಗೆ ಗೊತ್ತಾಗದೆ ಹಾಗೆ ಬಂದರೂ ಶಿವನಿಗೆ ಈ ವಿಚಾರ ತಿಳಿದಾಗ ಶಿವ ಅವರಿಗೆ ಹೇಳುತ್ತಾರೆ, ನೀನು ಕಾಡಿಗೆ ಬೇಟೆಗಾರ್ತಿಯ ರೂಪದಲ್ಲಿ ಬಂದಿರುವುದರಿಂದ ಇನ್ನು ಮುಂದೆ ಆ ಕಾಡಿನ ಜನರ ಸಮುದಾಯದಲ್ಲಿ ನೀನು ಒಬ್ಬಳ ದೈವವಾಗಿ ಈ ಭೂಮಿಯ ರಕ್ಷಣೆಗಾಗಿ ಇಲ್ಲೇ ಇರುವಂತ ಹೇಳ್ತಾರಂತೆ. ಆ ರೀತಿ ಕೊರತಿಯು ಪಾರ್ವತಿ ರೂಪದ ಸ್ವರೂಪವಾಗಿ ಭೂಮಿಗೆ ಬಂದಳು ಅನ್ನುವ ಒಂದು ನಂಬಿಕೆ ಇದೆ. ಕೊರತಿಗೆ ದೈವ ಒಂದೇ ಆದರೂ 3 ಹೆಸರುಗಳಿಂದ ಪೂಜೆ ಮಾಡುತ್ತಾರೆ. ಈ 3 ಹೆಸರುಗಳಿಗೆ ಒಂದೊಂದು ಕಥೆಗಳಿದ್ದಾವೆ. ಈ 3 ಹೆಸರು ಯಾವುದೇ ಅಂತ ಹೇಳಿದರೆ ಅಗ್ನಿ ಕೊರತಿ, ಜಾಲ ಕೊರತಿ, ಮಲೆ ಕೊರತಿ ಅಂತೇಳಿ. ಹೆಸರು ಹೇಗೆ ಬೇರೆ ಬೇರೆ ಇದೆಯೋ ಆರಾಧನಾ ಕ್ರಮವೂ ಅದೇ ರೀತಿ ಬೇರೆ ಬೇರೆಯಾಗಿದೆ. ಮೊದಲಿಗೆ ನಾವು ಅಗ್ನಿ ಕೊರತಿ ಈ ಕಥೆಯನ್ನು ನೋಡುವ. ಅಗ್ನಿ ಕೊರತಿ ಅಂದರೆ ಪೂಲಪೊಂಜೋ ಮತ್ತು ಗಾಲಬೆದ್ರೆ ಅನ್ನುವವರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ಆ ಹೆಣ್ಣು ಮಗುವಿನ ಹೆಸರು ಶಾಕಾಂಬರಿ. ಮಗು ದೊಡ್ಡವಳಾದ ಮೇಲೆ ತುಳುನಾಡಿನ ಕ್ರಮದಂತೆ 7 ದಿನಗಳು ಬೇರೆ ಬೇರೆ ರೀತಿಯ ಕ್ರಮಗಳು ಮುಗಿದ ನಂತರ 7ನೇ ದಿನದ ಸ್ನಾನ ಮುಗಿಸಿ ಅವರನ್ನು ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಕಳಿಸುತ್ತಾರೆ. ಆ ಶಾಕಾಂಬರಿಯು ಮಡಿವಾಳ ಸಮುದಾಯದಲ್ಲಿ ಹುಟ್ಟಿರುವ ಹೆಣ್ಣು ಮಗಳಾಗಿರುತ್ತಾಳೆ. ಸೊ ಕೆಳಜಾತಿಯಲ್ಲಿ ಹುಟ್ಟಿದ ಹೆಣ್ಣು ಮಗಳು ದೇವಸ್ಥಾನಕ್ಕೆ ಬರುವುದನ್ನು ಕಂಡು ದೇವಸ್ಥಾನದವರು ಬಾಗಿಲು ಮುಚ್ಚುತ್ತಾರಂತೆ. ದೇವಸ್ಥಾನದ ಬಾಗಿಲು ಮುಚ್ಚಿರುವುದನ್ನು ನೋಡಿದ ಶಾಕಾಂಬರಿ ಹಿಂತಿರುಗಿ ನಡೆಯುತ್ತಾಳೆ. ಈ ಹೆಣ್ಣು ಮಗಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಅಂತ ದೇವಸ್ಥಾನದವರು ಹಿಂಬಾಲಿಸುತ್ತಾರೆ. ದೇವಸ್ಥಾನದವರು ಹಿಂಬಾಲಿಸುವುದನ್ನು ಕಂಡ ಹೆಣ್ಣು ಮಗು ಹೆದರಿಕೊಂಡು ಅಲ್ಲಿ ಇರುವ ಅಗ್ನಿಗೆ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ. ದೇವಾಲಯದ ಬಳಿಯಲ್ಲೇ ದೇಹತ್ಯಾಗ ಮಾಡಿದ ಆ ಶಾಕಾಂಬರಿಗೆ ದೈವತ್ವ ಬರುತ್ತದೆ. ದೇವಾಲಯದ ಬಳಿಯಲ್ಲಿ ದೇಹತ್ಯಾಗ ಮಾಡಿದರಿಂದ ಅವಳಿಗೆ ಅಗ್ನಿ ಕೊರತಿ ಅನ್ನುವ ಹೆಸರು ಬರುತ್ತದೆ. ಮುಂದೆ ಅಗ್ನಿ ಕೊರತಿಯು ತುಳುನಾಡಿನ ವಿವಿಧೆಡೆ ಬೇರೆ ಬೇರೆ ರೀತಿಗಳ ಕ್ರಮಗಳಿಂದ ಆರಾಧಿಸಿಕೊಂಡು ಬರುವಂತಹ ದೈವವಾಗುತ್ತಾಳೆ. ಈ ಕೊರತಿ ದೈವವು ಹೆಣ್ಣು ಮಕ್ಕಳಿಗೆ ತುಂಬ ಹತ್ತಿರವಾದ ದೈವ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಕೊರತಿ ದೈವದ ಮಣಿ ಅಥವಾ ಹಲಗೆಯನ್ನು ನಾವು ಅಡುಗೆ ಕೋಣೆಯ ಪಕ್ಕದಲ್ಲಿ ಇರುವಂಥದ್ದು. ಇದರಿಂದಾಗಿ ಕೊರತಿ ದೈವವನ್ನು ಅನ್ನಪೂರ್ಣೇಶ್ವರಿ ಅಂಶ ಅಂತಲೂ ಕರಿತೇವೆ. ಕೊರತಿ ದೈವಕ್ಕೆ ಅಮೆ ಮತ್ತು ಸೂತಕ ಇಲ್ಲ. ಸೂತಕ ಮತ್ತು ಅಮೆ ಅಂತ ಹೇಳಿದರೆ, ಅಮೆ ಅಂದರೆ ಮಗು ಹುಟ್ಟಿದಾಗ ಬರುವಂತಹ ಸೂತಕ, ಇನ್ನೊಂದು ಯಾರಾದರೂ ಮರಣ ಹೊಂದಿದರೆ ಆಗುವಂಥ ಸೂತಕ. ಈ 2 ಸೂತಕಗಳು ಮನೆಯ ಒಳಗಿರುವುದ ದೈವವಾಗಿರುವುದರಿಂದ ಕೊರತಿಗೆ ಇಲ್ಲ ಅನ್ನೋದು ಒಂದು ನಂಬಿಕೆ. ಕೊರತಿಯು ಬೆಳೆ ಮತ್ತು ದನ ಕರುಗಳನ್ನು ಕಾಪಾಡುವ ದೈವ ಮತ್ತು ಹೆಣ್ಣು ಮಕ್ಕಳಿಗೆ ತುಂಬ ಹತ್ತಿರವಾದ ದೈವ ಎಂಬ ನಂಬಿಕೆ ಇದೆ. ಕಾಡು ಬದಿಗೆ ಅಥವಾ ಬಯಲುಗಳಿಗೆ ದನಗಳು ಹೋಗಿ ಎಲ್ಲಾದರೂ ತಪ್ಪಿಸಿಕೊಂಡರೆ ಕೊರತಿ ದೈವಕ್ಕೆ ಕೈ ಮುಗಿದು ಒಳಗೆ ಬರುವಷ್ಟರಲ್ಲಿ ದನಕರುಗಳು ಹಟ್ಟಿಯಲ್ಲಿರುತ್ತವೆ ಎನ್ನುವುದು ಒಂದು ನಂಬಿಕೆ. ಈ ರೀತಿ ಅಗ್ನಿ ಕೊರತಿಯ ಕಥೆಯನ್ನು ನೀವು ಕೇಳಿದಿರಿ. ನೆಕ್ಸ್ಟ್ ಜಾಲ ಕೊರತಿ ಅಂತ ಹೇಳ್ತೀವಿ. ಜಾಲ ಕೊರತಿ ಅಂದರೆ, ಜಾಲು ಅಂದರೆ ತುಳುವಿನಲ್ಲಿ ಅಂಗಳಕ್ಕೆ ನಾವು ಜಾಲ ಅಂತೀವಿ. ಕೆಲವು ಕಡೆ ಅಂಗಳದ ಬದಿಯಲ್ಲಿ ಒಂದು ಕಲ್ಲು ಹಾಕಿ ಈ ದೈವವನ್ನು ಪೂಜೆ ಮಾಡುವ ಕ್ರಮ ಇದೆ. ಆ ಕಲ್ಲಿನ ಹತ್ರ ಅಗೆಲು ಕೊಡುವುದಾಗಲಿ ಕೋಲ ಕೊಡುವುದಾಗಿ ಮಾಡುತ್ತಾರೆ. ಆದುದರಿಂದ ಈ ಕೊರತಿಗೆ ಜಾಲ ಕೊರತಿ ಎಂಬ ಹೆಸರು ಬಂದಿದೆ. ಇನ್ನು ನೆಕ್ಸ್ಟ್ ಮಲೆ ಕೊರತಿ.
ಮಲೆಕೊರತಿ ಅಂತ ಒಂದು ಹೆಸರಿದೆ. ಮಲೆ ಅಂದರೆ ಕಾಡು. ಈ ಕಾಡಿನ ಹೆಸರು ಯಾಕೆ ಬಂತು ಅಂದರೆ, ನಾನು ಈಗಾಗಲೇ ಹೇಳಿದೆ, ಕೊರತಿ ದೇವಿಯು ಶಿವನನ್ನು ಹಿಂಬಾಲಿಸಿ ಕಾಡಿನಲ್ಲಿ ಬಂದು ದೈವತ್ವ ಪಡೆದಂತಹ ದೇವಿ ಅಂತ. ಈ ಕಾಡಿನಲ್ಲಿ ದೈವತ್ವ ಪಡೆದುದರಿಂದ ಮಲೆ ಅಂದರೆ ಕಾಡಿನ ಬದಿಯಲ್ಲಿ ಕಲ್ಲು ಹಾಕಿ ಈ ದೈವವನ್ನು ನಂಬುವ ಒಂದು ಕ್ರಮ ಕೆಲವೊಂದು ಊರಿನಲ್ಲಿ ಇರುತ್ತದೆ. ಆದ್ದರಿಂದ ಈ ಕೊರತಿಗೆ ಮಲೆ ಕೊರತಿ ಅನ್ನುವ ಹೆಸರು ಬಂದಿದೆ. ಇನ್ನು ಕೊರತಿ ದೈವಕ್ಕೆ ಅಗೆಲು ಸೇವೆ ನಡೆಯುತ್ತದೆ. ಅಗೆಲು ಸೇವೆ ಅಂತ ಹೇಳಿದರೆ ಕೊರತಿಗೆ ಇಷ್ಟವಾದ ಕೋಳಿ ಅಥವಾ ಮೊಟ್ಟೆಯನ್ನು ಬೇಯಿಸಿ ಅನ್ನ ಮಾಡಿ ಇಡುವಂಥದ್ದು. ಜೊತೆಗೆ ಕೆಲವೊಂದು ಕಡೆ ಕೊರತಿಗೆ ಆಲ್ಕೋಹಾಲ್ ಅಥವಾ ಅದನ್ನು ಶೇಂದಿಯನ್ನು ಕೂಡ ನೀಡುವಂತಹ ಕ್ರಮ ಇದೆ. ಈ ರೀತಿಯಾಗಿ ಕೊರತಿ ದೈವವನ್ನು ನಮ್ಮ ತುಳುನಾಡಿನಲ್ಲಿ ವಿವಿಧ ರೂಪಗಳಲ್ಲಿ ನಂಬುತ್ತಾ ಬಂದಿದ್ದಾರೆ. ನೀವು ಕೊರತಿ ದೈವದ ಕೋಲವನ್ನು ನೋಡಿದ್ದರೆ ನಿಮಗೆ ಗೊತ್ತಿರಬಹುದು, ಅಥವಾ ಈ ವಿಡಿಯೋವನ್ನು ನೀವು ನೋಡ್ತಿದ್ರೆ ನಿಮಗೆ ಅರ್ಥ ಆಗ್ಬೋದು. ಕೊರತಿ ದೈವ ಇಲ್ಲಿ ನೋಡಿ, ಆ ಕೈಯಲ್ಲಿ ಒಂದು ಪೊರಕೆ, ಇನ್ನೊಂದು ಕೈಯಲ್ಲಿ ನಮ್ಮ ಭಾಷೆಯಲ್ಲಿ ತಡಪೆ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಮರ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಅದನ್ನು ಹಿಡ್ಕೊಂಡು ಬೀಜ ಬಿತ್ತುವುದು, ಆಮೇಲೆ ಫಸಲು ಬಂದಾಗ ಇನ್ನು ಫಸಲನ್ನು ಕೊಯ್ಯುವುದು, ಆಮೇಲೆ ಆ ಫಸಲು ಕ್ಲೀನ್ ಮಾಡಿ ಭತ್ತ ಅಥವಾ ಅಕ್ಕಿ ಮಾಡಿ ಅದನ್ನು ಚೆಲ್ಲುವಂತಹ ಕ್ರಮ ಕೂಡ ಇದೆ. ಆ ಥರ ಬೆಳೆದ ಅಕ್ಕಿಯನ್ನು ಮನೆಯ ಹಿರಿಯರಿಗೆ ಕೊಡುವ ಅನ್ನುವಂಥ ಒಂದು ಸಾಂಕೇತಿಕ ಕ್ರಮವನ್ನು ಕೂಡ ಈ ಕೋಲದಲ್ಲಿ ಮಾಡ್ತಾರೆ. ನೀವು ನೋಡಿ, ದೇವರು ತಾನು ಬಿತ್ತಿರುವಂಥದ್ದು, ಬೆವರು ಸುರಿಸಿ ದುಡಿಯುವಂಥದ್ದು, ಇದೆಲ್ಲ ಕೃಷಿಯನ್ನು ನಾನು ಕಾಯುತ್ತೇನೆ ಎನ್ನುವುದಕ್ಕೆ ಒಂದು ಸಾಂಕೇತಿಕವಾಗಿ ಕೋಲದಲ್ಲಿ ತೋರಿಸುವಂಥದ್ದು. ಈ ಕೋಲ ನಡೆಯುತ್ತಿರುವ ಜಾಗ ನನ್ನ ಅಪ್ಪನ ಅಥವಾ ನಾನು ಹುಟ್ಟಿದ ಊರು, ನನ್ನ ಹುಟ್ಟಿದ ಮನೆಯಲ್ಲಿ ನಡೆಯುವಂತಹ, ನಾವು ಹುಟ್ಟಿರುವಂತಹ ಮಣ್ಣಲ್ಲಿ ನಡೆಯುವಂತಹ ಕೋಲ ಮಡಂದೂರು ಗುತ್ತು ಅಂತೇಳಿ. ಈ ಕೊರತಿ ದೈವವು ಭಾರಿ ಪವರ್ಫುಲ್ ದೈವ ಅಂತ ಹೇಳ್ತೇವೆ. ಏನಾದರೂ ವಸ್ತುಗಳು ಕಾಣೆಯಾದಾಗ ತುಂಬ ಬೇಡಿಕೊಳ್ಳುವಂಥದ್ದು. ಹೆಣ್ಣು ಮಕ್ಕಳು ಏನಾದರೂ ಕಣ್ಣೀರಿಟ್ಟು ಬೇಡಿಕೊಂಡ್ರೆ ಕೊರತಿ ದೈವವು ಬೇಗನೆ ಸ್ಪಂದನೆ ಮಾಡುತ್ತಾರೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ನೋಡಿ, ಈಗ ನೀವು ಕೃಷಿಯಲ್ಲಿ ಏನೇನು ಮಾಡುತ್ತೇವಲ್ವ, ನಾವು ಬೀಜ ಬಿತ್ತುವುದಾಗಲಿ ಬೆಳೆ ತೆಗೆಯುವುದಾಗಲಿ ಪ್ರತಿಯೊಂದನ್ನು ಈ ದೈವವು ನರ್ತನ ಸೇವೆ ಅಥವಾ ಕೋಲದಲ್ಲಿ ಮಾಡಿ ತೋರಿಸ್ತದೆ. ಇದು ಕೆಲವರಿಗೆ ನೋಡುವಾಗ ವಿಚಿತ್ರ ಅಥವಾ ಏನೋ ಅಂದ್ಕೊಂಡ್ರೂ ನಮ್ಮ ತುಳುನಾಡಿನವರಿಗೆ ಇದು ತುಂಬ ನಂಬಿಕೆಯ ವಿಚಾರ. ನಾವು ಇದನ್ನು ತುಂಬ ಶುದ್ಧಾಚಾರದಲ್ಲಿ ಮಾಡುವಂಥದ್ದು. ನೋಡಿ, ಈಗ ಫಲ ಅಥವಾ ಫಸಲು ಬಂದದನ್ನು ಕೊರತಿ ಅಪ್ಪೆ ದೈವವು ಕೊಯ್ಯುವಂಥ ಒಂದು ರೂಪಕವನ್ನು ತೋರಿಸ್ತಾ ಇದ್ದಾರೆ. ಯಾವುದೇ ದೈವ ಆಗಲಿ, ಯಾವುದೇ ರೂಪ ಆಗಲಿ, ನಂಬಿಕೆ ತುಂಬ ಮುಖ್ಯ ಆಗಿರ್ತದೆ. ಸೊ ನಂಬುವವರು ಈ ವಿಡಿಯೋವನ್ನು ನೋಡಿ. ಯಾರಿಗಾದರೂ ಇದರಲ್ಲಿ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಯಾಕಂದರೆ ಅವರವರ ನಂಬಿಕೆ ಅವರವರಿಗೆ ತುಂಬಾ ಮುಖ್ಯ ಆಗಿರುತ್ತದೆ. ನೋಡಿ, ಈಗ ಫಲ ಕೊಯ್ದ ಮೇಲೆ ಎಲ್ಲನೂ ಒಟ್ಟು ಮಾಡಿ ಗಂಟು ಕಟ್ಟುವ ಒಂದು ರೂಪಕವಾಗಿ ತೋರಿಸ್ತಾ ಇದ್ದಾರೆ. ನೀವು ನೋಡಿರ್ಬೋದು ಊರ ಕಡೆ ಭತ್ತ ಕೊಯ್ಯುವಂಥದ್ದು, ರಾಗಿ ಕೊಯ್ಯುವಂಥದ್ದನ್ನು. ನೋಡಿ, ಈಗ ಕೊಯ್ದದನ್ನು ತಲೆ ಮೇಲೆ ಹೊತ್ತು ಹೋಗುವಂಥದ್ದು. ಆಲ್ಮೋಸ್ಟ್ ಎಲ್ಲ ಕೃಷಿಕರಿಗೂ ಈ ಎಲ್ಲ ವಿಚಾರಗಳು ಗೊತ್ತಿರ್ತದೆ. ಇದನ್ನು ನಾವು ನೃತ್ಯ ರೂಪಕದಲ್ಲಿ ದೇವರು ತೋರಿಸ್ತಾ ಇದ್ದಾರೆ. ಅಂದರೆ ತಾನು ಕೃಷಿಗೆ ಮತ್ತು ಬೆಲೆಗೆ ಎಷ್ಟು ಮಹತ್ವವನ್ನು ಕೊಡುತ್ತೇನೆ, ನಾನು ಹೇಗೆ ಕಾಪಾಡುತ್ತೇನೆ ಅನ್ನೋದನ್ನು ತೋರಿಸಿಕೊಡ್ತಿದ್ದಾರೆ. ಮುಂದೆ ಇನ್ನೂ ನಾನು ಬೇರೆ ಬೇರೆ ದೈವಗಳ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಥೆಗಳು ಒಂದಷ್ಟು ನನಗೆ ಗೊತ್ತಿರುವುದನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಈಗ ಕೊಯ್ದಂತಹ ಬೆಲೆಯನ್ನು ಬಡಿದು ಅದರಲ್ಲಿರುವ ಏನು ಭತ್ತ ಅಥವಾ ರಾಗಿ ಅಥವಾ ಗೋಧಿ ಏನು ಅವರವರ ಸೀಮೆಗೆ
ಸಂಬಂಧಿಸಿದ್ದು. ಬಟ್ ನಮ್ಮ ಕಡೆ ಭತ್ತ ಬೆಳೆಯೋದು, ಗೋಧಿ ರಾಗಿ ಬೆಳೆಯುವುದಿಲ್ಲ. ಸೊ ಭತ್ತನ ಈ ರೀತಿ ಬಡಿದು ಬೈಹುಲ್ಲಿಂದ ಬೇರ್ಪಡಿಸುವ ಒಂದು ಕ್ರಮವನ್ನು ತೋರಿಸ್ತಾ ಇದ್ದಾರೆ ಸಾಂಕೇತಿಕವಾಗಿ. ಈ ಕೋಲ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ. ಮಕ್ಕಳಿಗೆ ಕೂಡ ಒಂದು ಕೃಷಿ ಯಾವ ರೀತಿ ಆಗ್ತದೆ, ದೈವ ಯಾವ ರೀತಿ ಕೃಷಿಗೆ ಸಂಬಂಧಿಸಿದ್ದು, ನಾವು ಕೃಷಿಯನ್ನು ಹೇಗೆ ಗೌರವಿಸಬೇಕು ಎಂಬುದಕ್ಕೆ ಕೂಡ ಒಂದು ನಿದರ್ಶನವನ್ನು ತೋರಿಸುವಂತಹ ಕೋಲ. ನೋಡಿ, ಬಡಿದು ಬೀಳಿಸಿರುವಂತಹ ಭತ್ತವನ್ನು ಸಂಗ್ರಹಣೆ ಮಾಡ್ತಾ ಇರೋದು. ಈ ಥರ ಕೋಲಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಾಗ ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ. ಇದರಿಂದ ಅವರು ನಂಬಿಕೆಯ ಜೊತೆಗೆ ಒಂದಷ್ಟು ಪಾಠಗಳನ್ನು ಕಲಿಯುವಂಥದ್ದು ತುಂಬಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಅಂಶವನ್ನು ಯಾವುದನ್ನು ಕ್ರಮಬದ್ಧವಾಗಿ ತೋರಿಸ್ತಾ ಇದ್ದಾರೆ ಇದರಲ್ಲಿ. ಯಾವುದನ್ನು ಕೂಡ ಅವರು ಸ್ಕಿಪ್ ಮಾಡ್ತಾ ಇಲ್ಲ. ಅಂದರೆ ಒಂದು ಬೀಜ ಬಿತ್ತುವುದರಿಂದ ಹಿಡಿದು ಕೊನೆಗೆ ಭತ್ತ ಅಕ್ಕಿ ಆಗುವವರೆಗೆ ಹೇಗೆ ಅದನ್ನು ನಾವು ಕಾಪಾಡಿಕೊಳ್ತೇವೆ, ಪ್ರತಿ ಕ್ರಮವನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತೋರಿಸುವಂಥದ್ದು. ನೋಡಿ, ಈಗ ಸಂಗ್ರಹಿಸಿರುವ ಭತ್ತವನ್ನು ಅದರಲ್ಲಿ ಇರುವಂತಹ ಜೊಳ್ಳು ಅಥವಾ ಟೊಳ್ಳು ಏನಿರ್ತದೆ ಅದನ್ನು ಬೇರ್ಪಡಿಸುವಂತಹ ಒಂದು ಊರು ಬದಿಯಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ತೋರಿಸ್ತಾ ಇದ್ದಾರೆ. ಕೊರತೆಯಪ್ಪೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ಹಿರಿಯರು ನಂಬಿರುವಂತಹ ನಂಬಿಕೆಯನ್ನು ನಮ್ಮ ಮುಂದಿನ ಜನಾಂಗದವರು, ನಮ್ಮ ಮುಂದಿನ ವಂಶಸ್ಥರು ಅದನ್ನು ಮುಂದುವರಿಸುವಂತಾಗಲಿ ಅಂತ ನಾನು ಈಗ ಕೇಳ್ಕೊಳ್ತಾ ಇರ್ತೇನೆ. ತುಂಬ ಭಕ್ತಿಯಿಂದ ನಾವು ನೋಡಿರುವಂತಹ ಕೋಲ ಇದು. ಸೊ ನೀವು ಒಂದು ಭಕ್ತಿಯಿಂದಲೇ ಇದನ್ನು ನೋಡಿ ನನ್ನ ಒಂದು ಈ ಪ್ರಯತ್ನಕ್ಕೆ ಆಶೀರ್ವಾದ ಮಾಡಿ. ನೋಡಿ, ತಾವು ಬೆಳೆದಿರುವಂತಹ ಅಕ್ಕಿಯನ್ನು ಕುಟುಂಬದ ಹಿರಿಯ ಹೆಂಗಸರಿಗೆ, ಸ್ತ್ರೀಯರಿಗೆ ನೀಡುವಂಥ ಕ್ರಮ. ನಾವು ದೈವ ಕೊಡುವಂತಹ ಅಕ್ಕಿಯನ್ನು ಸೆರಗಿನಲ್ಲಿ ತಗೊಂಡು ಬರಬೇಕು. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬರುವಂತಹ ಕ್ರಮ ಇಲ್ಲ. ಸೊ ಸೆರಗಿಗೆ ಹಾಕ್ತಾರೆ. ಅದನ್ನು ನಾವು ನಮ್ಮ ಮನೆಗಳಿಗೆ ತಗೊಂಡು ಹೋಗಿ ನಮ್ಮ ಅಕ್ಕಿಯ ಏನು ಸಂಗ್ರಹಣೆ ಮಾಡುವ ಪಾತ್ರ ಅಥವಾ ಚೀಲಗಳಿರ್ತವೆ ಅದಕ್ಕೆ ಹಾಕಿ ಅದನ್ನು ಪ್ರಸಾದದ ರೂಪದಲ್ಲಿ ಊಟ ಮಾಡಬಹುದು. ಕೊರತೆ ಅಪ್ಪೆಯ ಆಶೀರ್ವಾದ ನಮಗೆ ಸಿಕ್ಕಿದೆ ಅನ್ನುವ ನಂಬಿಕೆ ಈ ಮೂಲಕ. ನೋಡಿ, ಈ ಎಲ್ಲ ಕ್ರಮಗಳ ನಂತರ ಈಗ ಪ್ರತಿಯೊಬ್ಬರಿಗೂ ಆಶೀರ್ವಾದ ನೀಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಅಗ್ನಿಯಲ್ಲಿ ಓಡಾಡುವ ಕ್ರಮ ಇಲ್ಲ. ಕೆಲವೊಂದು ಕಡೆ ಅದೇ ಅಗ್ನಿ ಕೊರತೆ ಅಂತ ಹೇಳ್ತೇವಲ್ಲ, ಅಗ್ನಿ ಕೊರತೆ ಇರುವ ಕಡೆ ಬೆಂಕಿಯ ಕೆಂಡನ ಮಾಡಿ ಕೆಂಡವನ್ನು ತುಳ್ಕೊಂಡು ಹೋಗುವಂತಹ ಕ್ರಮವನ್ನು ತೋರಿಸ್ತಾರೆ. ಮುಂದೆ ಎಲ್ಲಾದರೂ ನನಗೆ ಆ ಥರ ಒಂದು ಕೋಲ ನೋಡಲಿಕ್ಕೆ ಸಿಕ್ಕಿದರೆ ಖಂಡಿತ ಅದನ್ನ ವಿಡಿಯೋ ಮಾಡಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ. ಆಲ್ಮೋಸ್ಟ್ ನಾವು ಈ ಕೋಲದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಾನು ಒರಿಜಿನಲ್ ಸೌಂಡ್ ಇಟ್ಟಿಲ್ಲ, ಯಾಕಂತ ಹೇಳಿದರೆ ಅದರಲ್ಲಿ ಒಂದಷ್ಟು ಮಾತುಕತೆಗಳು, ಮ್ಯೂಸಿಕ್ ಎಲ್ಲ ಇರ್ತದೆ. ಸೊ ನಾನು ಕಾರಣಾಂತರಗಳಿಂದ ಅದನ್ನೆಲ್ಲ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನನಗೊತ್ತಿರುವಂತಹ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನಕ್ಕಾಗಿ ನಾನು ಒರಿಜಿನಲ್ ಸೌಂಡ್ ಏನಿದೆ ಅದನ್ನು ಇಟ್ಟಿಲ್ಲ. ಈ ದರ್ಶನವನ್ನು ನೋಡಿದರೆ ನಮಗೆ ನಿಜವಾಗಲೂ ಒಂಥರ ಎಂತಹ ಭಕ್ತಿ ಬರ್ತದೆ ಅಂತ ಹೇಳಿದರೆ, ಅಷ್ಟು ಒಂದು ಖುಷಿಯಿಂದ ನಾವು ಈ ಕೋಲವನ್ನು ಆನಂದದಿಂದ ಕಣ್ತುಂಬಿಕೊಂಡಿದ್ದೇವೆ.